ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆ ಮತ್ತೆ ಗುಡುಗು. ಒಕ್ಕಲಿಗ ನಾಯಕರು ಆದಿಚುಂಚನಗಿರಿ ಮಠ ಭೇಟಿಗೆ ವ್ಯಂಗ್ಯ. ಡಿಸಿಎಂ ಡಿಕೆಶಿ ಮತ್ತೆ ಗುಡುಗಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಆದಿಚುಂಚನಗಿರಿ ಮಠಕ್ಕೆ ಶಾಖಾ ಮಠಕ್ಕೆ ಭೇಟಿ ಕೊಟ್ಟಿದ್ರು. ಯಾರು ಸರ್ಕಾರ ತೆಗೆದ್ರು ಅವರ ಜೊತೆಗೆ ಮಠಕ್ಕೆ ಹೋಗಿದ್ದಾರೆ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾರು ಬೆನ್ನಿಗೆ ಚೂರಿ ಹಾಕಿದ್ರು ಅವರ ಜೊತೆ ಹೋದ್ರೆ, ಯಾರು ಸರ್ಕಾರವನ್ನ ತೆಗೆದ್ರು ಅವ್ರನ್ನ ಕರ್ಕೊಂಡು ಹೋದ್ರೆ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾರೆ ಇವರು ಅಂತ ಡಿಕೆಶಿ ಪ್ರಶ್ನಿಸಿದ್ದಾರೆ. ನಿನ್ನೆ ಆದಿಚುಂಚನಗಿರಿ ಮಠಕ್ಕೆ ಮೈತ್ರಿ ನಾಯಕರು ತೆರಳಿದ್ರು. ಎಚ್.ಡಿ. ಕುಮಾರಸ್ವಾಮಿ, ಡಾಕ್ಟರ್ ಸಿ.ಎನ್. ಮಂಜುನಾಥ್, ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ತೆರಳಿದ ವಿಚಾರಕ್ಕೆ ಡಿಕೆಶಿ ಈ ರೀತಿ ಹೇಳಿದ್ದಾರೆ. ಒಕ್ಕಲಿಗ ಸರ್ಕಾರ ಬಿಡಿಸಿ ಬಿಜೆಪಿ ಅಂತ ಸ್ವಾಮೀಜಿ ಬಳಿ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದರೆ ಅದಕ್ಕೆ ಪರ ವಿರೋಧ ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಕೇಳ್ತೀವಿ. ನಾನು ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಪಾಪ ಕುಮಾರಸ್ವಾಮಿ ಅವರು ಸ್ವಾಮಿಗಳು ಪ್ರೋಗ್ರಾಮ್ ಹೋಗಿದ್ರು, ನನ್ನೂ ಕರೆದಿದ್ರು, ನಾವು ಹೋಗಲಿಲ್ಲ. ಕೆಲವು ಮಂತ್ರಿಗಳು ಅವರೆಲ್ಲ ಹೋಗಿದ್ರು, ಪುಟ್ಟರಾಜು ಅವರು ಎಲ್ಲ ಹೋಗಿದ್ರು. ಬರೋಷ್ಟೊತ್ತಿಗೆ ಇಲ್ಲಿ ಆಪರೇಷನ್ ನಡೆದೋಗಿತ್ತು. ಅವ್ರಿಗೂ ಸ್ವಾಮಿಗಳಿಗೂ ನಮ್ಮ ಒಕ್ಕಲಿಗರು ಒಬ್ಬ ಚೀಫ್ ಮಿನಿಸ್ಟರ್ ಆಗಿದ್ದಾನೆ ಅಂತ ಅವ್ರಿಗೂ ಅಭಿಮಾನ, ನಿಮಗೂ ಅಭಿಮಾನ, ನಮಗೂ ಅಭಿಮಾನ ಅಲ್ವಾ? ಅದಕ್ಕೆ ಯಾರು ತೆಗೆದ್ರು ಅವ್ರನ್ನೇ ಎಲ್ಲ ಜೊತೆಗೆ ಹಾಕೊಂಡು ಹೋದ್ರೆ ನಾವು ಈಗ ಚಲರಾಯ ಸ್ವಾಮಿ, ಕೃಷ್ಣ ಬೈರೇಗೌಡರು, ನಮ್ಮ 5 ಜನ 6 ಜನ MLAಗಳು ಕರ್ಕೊಂಡು ಹೋದ್ರೆ, MP ಕ್ಯಾಂಡಿಡೇಟ್ಗಳನ್ನ ಕರ್ಕೊಂಡು ಹೋದ್ರು. ಕೇಳಿದ್ರು, ನನಗೂ ಹೇಳಿದ್ರು, ನಂಗೆ ಕರ್ಕೊಂಡು ಹೋಗಿ ಆಶೀರ್ವಾದ ಬೇಕಲ್ಲ, ಹಿರಿಯರ ಆಶೀರ್ವಾದ ಬೇಕಲ್ಲ. ಹಂಗೆ ಇವ್ರಿಗೆ ಬೇಕಾದ್ರೆ ಇವ್ರಿಗೆ ಆಶೀರ್ವಾದ ಕೇಳ್ಕೊಳ್ಳಿ. ಕುಮಾರಸ್ವಾಮಿ ಕೇಳಿದ್ದು ತಪ್ಪು ಅಂತ ಹೇಳೋದಿಲ್ಲ, ಮಂಜುನಾಥ್ ಕೇಳೋದು ತಪ್ಪು ಅಂತ ಹೇಳೋದಿಲ್ಲ, ಅವರೆಲ್ಲ ಕೇಳಲಿ. ಬಟ್ ಯಾರು ಅವ್ರಿಗೆ ಬೆನ್ ಶೂರಿ ಹಾಕಿದ್ರಲ್ಲ ಅವ್ರು ಕರ್ಕೊಂಡು ಹೋಗಿ, ಯಾರು ಸರ್ಕಾರನ ತೆಗೆದ್ರು ಅವ್ರು ಕರ್ಕೊಂಡು ಹೋದ್ರೆ ಆ ಸಮಾಜಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ಅಷ್ಟೇ. ತಾರಕಕ್ಕೇರಿದ ಒಕ್ಕಲಿಗ ಸರ್ಕಾರ ಪತನ ವಿಚಾರ. ಡಿಸಿಎಂ ಡಿಕೆ ಆರೋಪಕ್ಕೆ ಬಿಎಸ್ ಯಡಿಯೂರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಆ ಮಾತು ಬಿಟ್ಟು ಬೇರೇನು ಹೇಳೋದಿಕ್ಕೆ ಸಾಧ್ಯ? ಚುನಾವಣೆಯಲ್ಲಿ ಅದೇನು ಪರಿಣಾಮ ಬೀರೋದಿಲ್ಲ. ಒಕ್ಕಲಿಗ ಸಮಾಜ ಸೇರಿದಂತೆ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಅಂತ ಬೆಂಗಳೂರಲ್ಲಿ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರೇ ಒಕ್ಕಲಿಗ ಸರ್ಕಾರ ಪತನಗೊಳಿಸಿದ್ರು ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಕ್ಕೆ ಈಗ ಬಿಎಸ್ವೈ ತಿರುಗೇಟು ಕೊಟ್ಟಿರೋದು ಡಿಕೆ ಆರೋಪಕ್ಕೆ. ಈಗ ಯಾರು ಇಳಿಸಿದ್ರು ಕುಮಾರಸ್ವಾಮಿಗೆ ಒಕ್ಕಲಿಗರು ಚೀಫ್ ಮಿನಿಸ್ಟ್ರು ಅಂತ ನಾವು ಕೆಲವೆಲ್ಲ ಮಾತಾಡಿದ್ರು. ಇದೇ ಯೋಗೇಶ್ವರ, ಅಶ್ವತ್ಥನಾರಾಯಣ, ಅಶೋಕ ಎಲ್ಲ ಸೇರಿ ಇಳಿಸಿದ್ರಲ್ಲ. ಆಗೇನಾಗಿದ್ರು ಇವರೆಲ್ಲ, ಶೋಭಕ್ಕ ಇವರೆಲ್ಲ ಸೇರಿ ಇಳಿಸಿದ್ರಲ್ಲ, ಯಡಿಯೂರಪ್ಪ ಇವರೆಲ್ಲ ಸೇರಿ ಕುಮಾರಸ್ವಾಮಿ ಇಳಿಸಿದ್ರ. Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇಳಿಸ್ತವ್ರು ಅವರು, ಕೊನೆ ಕಾಂಗ್ರೆಸ್ ಅವರು ಇಳಿಸಿದ್ರು ಅಂತ ಸಿದ್ದರಾಮಯ್ಯನವ್ರ ಮೇಲೆ ಕೂಗಿಕೊಂಡ್ರು. ಕೆ ಶಿವಕುಮಾರ್ ಅವರು ಅವ್ರ ಮಾತು ಅದು ಬಿಟ್ಟು ಇನ್ನೇನು ಹೇಳಕ್ ಸಾಧ್ಯ ಇದೆ? ಈ ರೀತಿ ಹೇಳಿಕೆಯನ್ನು ಕೊಡೋದ್ರಿಂದ ಶಿವಕುಮಾರ್ ಏನು ಸಾಧನೆ ಮಾಡಿದಂತಾಗೋದಿಲ್ಲ. ಇವತ್ತು ಒಕ್ಕಲಿಗ ಸಮಾಜ ಇರಬಹುದು, ಎಲ್ಲ ಸಮಾಜದವರು ಒಟ್ಟಾಗಿ ಒಂದಾಗಿದ್ದಾರೆ. ಯಾವುದೇ ಕಾರಣಕ್ಕೆ ಯಾರೊಬ್ಬರು ಸಹ ಆ ಕಡೆ ಹೋಗೋದಿಲ್ಲ. ಶಿವಕುಮಾರ್ ಎಲ್ಲದರಲ್ಲೂ ಪ್ರವೀಣ್ ಇರೋದ್ರಿಂದ ಅವರೇ ಹೋಗೋದ ಮಾತನ್ನು ಸ್ವಾಮೀಜಿಯವ್ರ ಹತ್ರ ಕೇಳಲಿ.